ನಾನು ಸಂಗೀತ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಎಲ್ಲ ಪಟ ಅಂತ ಮುಗಿಸ್ಕೋಬೇಕು. ಎಷ್ಟೇ ಬೇಗ ಇದ್ದರೂ ಕೆಲಸನೇ ಮುಗಿಯಲ್ಲ. ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಆದ್ರೂ ಎಷ್ಟೊತ್ತು ಟೈಮ್ ಆಗೋಗುತ್ತೆ ಕೆಲಸ ಮಾಡ್ಕೊಳ್ಳೋದೇನೆ. ಫಸ್ಟ್ ಎಲ್ಲ ಕಸ ಗುಡಿಸ್ಕೋಬೇಕು. ಕಸ ಗುಡಿಸ್ಕೊಂಡ್ಮೇಲೆ ನೆಲ ಒರೆಸ್ಬೇಕು. ಅಷ್ಟೊತ್ತಿಗೆ ಮಕ್ಕಳು ಎದ್ಬಿಡ್ತಾರೆ. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಮುಗಿಸ್ಕೊಂಡೆ ಕೆಲಸ ಎಲ್ಲನೂ ಅಷ್ಟೊತ್ತಿಗೆ ಮಕ್ಕಳು ಎದ್ದೇ ಬಿಟ್ಟಿದ್ರು. ಫೈನಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಒಂದಾದರೆ ಒಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ. ಮಗಳೆಲ್ಲ ಬಂದಿದ್ದಾಳೆ ನೋಡಿ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಇಲ್ಲ ಮಕ್ಕಳು, ಅಷ್ಟು ಓಡಾಡ್ತಾಯಿದ್ರು. ಪೂಜೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಪೂಜೆ ಎಲ್ಲ ಆಯಿತು. ವಸತೆ ಲಕ್ಷ್ಮಿ ಕರಮಧ್ಯೆ ಸೀತಾ ಗೌರಿ ಪ್ರಭಾತೆ ಕರದರ್ಶನ ಗಂಗೆ ಚಾಯಮೇರಿ ಜರೇಶ್ವರಿ ಸಂಬಿದಿ ಗುರು ಗುರು. ಏನು ಹೇಳಿದೆ ಚಿನ್ನಿ ಮಾಮಿಗೆ? ಮಾಮಿ 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 ವಿದ್ಯಾ ಕಾಪಾಡು. ಪೂಜೆ ಎಲ್ಲ ಮುಗೀತು. ಮಗಳೆಲ್ಲ ಶ್ಲೋಕ ಎಲ್ಲ ಹೇಳಿದ್ಲು. ನಮ್ಮ ಚಿನ್ನಿಮನು ಕಾಪಾಡು ಅನ್ನೋದೊಂದೇ ಹೇಳಕ್ ಬರೋದು ಇದಕ್ಕೆ. ಕಾಪಾಡು ನಮ್ಮ ಕಾಪಾಡು. ಪೂಜೆ ಎಲ್ಲ ಆಯಿತು. ಅದೇ ಮನೇನೂ ಅಷ್ಟೇ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಪೂಜೆನೂ ಆಯಿತು, ಮನೆಯೂ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಈಗ ರೈಸ್ ಆಗಿದೆ. ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬೇಕು. ಪುಳಿಯೋಗರೆ ಗೊಜ್ಜು ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೇಗ ಬೇಗ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ರೈಸ್ ಆಗಲೇ ಮುಂಚಿತನೇ ಇಟ್ಟಿದ್ದೆ, ಬೇಗನೆ ಆಗುತ್ತೆ ಅಂತ. ರೈಸ್ ಎಲ್ಲ ಆಗಿತ್ತು. ಈಗ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಕೊಂಡ್ರೆ ಅಷ್ಟೇ ತಿಂಡಿ ರೆಡಿ ಆಗಿಬಿಡುತ್ತೆ. ಬೇಗ ಬೇಗ ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಹೆಣ್ಮಕ್ಳು ಎಷ್ಟೇ ಚುರುಕಾಗಿದ್ರೂ ಕಮ್ಮಿನೇ, ತುಂಬಾ ಆ್ಯಕ್ಟಿವ್ ಆಗಿರಬೇಕು. ಬೇಗನೆ ಎದ್ದು ಎಲ್ಲ ಕೆಲಸ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಎಲ್ಲ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಂಚೆನೇ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು. ಮಕ್ಕಳು ಎದ್ದೇಳೋ ಅಷ್ಟೊತ್ತಿಗೆ ಮುಕ್ಕಾಲು ಭಾಗ ಕೆಲಸ ಮುಗಿದ್ರೆ ಆದಷ್ಟು ಬೇಗ ಅವ್ರ ಜೊತೆನೂ ಅಷ್ಟೇ ಟೈಮಲ್ಲಿ ಆಟ ಆಡ್ಬೋದು. ಅವ್ರ ಜೊತೆನೂ ಇಲ್ಲಾಂದರೆ ಟೆನ್ಷನಲ್ಲಿ ಸುಮ್ಮನೆ ಅವ್ರಿಗೆಲ್ಲ ಬೈದಾಕೋದು ಹೊಡೆಯೋದು ಮಾಡಿಬಿಡ್ತೀನಿ. ಹಾಗಾಗಿ ನಾನೇ ಅಂದ್ಕೊಂಬಿಟ್ಟಿದ್ದೀನಿ, ನನ್ನ ಸಿಟ್ಟನ್ನ ನಾನೇ ಕಂಟ್ರೋಲ್ ಮಾಡ್ಕೋಬೇಕು. ಮುಂಚೆನೇ ಬೇಗ ಎದ್ದು ಕೆಲಸ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಅವ್ರು ಎದ್ದೇಳೋಕ್ಕಿಂತ ಮುಂಚೆನೇ ಮುಕ್ಕಾಲು ಭಾಗ ಕೆಲಸ ತಿಂಡಿ ಎಲ್ಲ ಆಗಿಬಿಡುತ್ತೆ. ನೋಡಿ ಮಗಳು ರೆಡಿ ಆಗಿದ್ದಾಳೆ. ಆಗ್ಲೇ ಸ್ಕೂಲಿಗೆ ಕಳಿಸ್ಬೇಕು. ಈಗ ಚಿಕ್ಕ ಮಗಳು ಕಳ್ತಾ ಇದ್ದಾಳೆ ಯಾವಾಗಿಂದನು. ಅವಳನ್ನ ಎತ್ಕೊಂಡಿರೋದಕ್ಕೆ ಹಾಯ್ ಮಾಡಲಿದ್ದು. ನೀನು ಎತ್ಕೋಬೇಕಾ? ಅವಳನ್ನ ಎತ್ಕೊಂಡಿರೋದಕ್ಕೆ ಇದು ಕೋಪ. ಮಕ್ಕಳಿಗೆ ಏನು ಇಷ್ಟನೋ ಆದಷ್ಟು ಅದೇ ಥರ ತಿಂಡಿ ಮಾಡಿ. ಪುಳಿಯೋಗರೆ ರೆಡಿ ಆಯಿತು ಫೈನಲಿ. ನೋಡಿ ಮಗಳು ತಿನ್ನಿಸ್ಬೇಕು ಈಗ. ಅವಳು ಬಿಡ್ತಾನೇ ಇಲ್ಲ ನಮ್ಮ ಲಡ್ಡುನ. ರಚನಾ ನೋಡಿ ಹೇಗೆ ಆಡ್ತಿದ್ದಾಳೆ ಅಂತ. ಫೈನಲಿ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿದ್ದಾಯಿತು. ನೋಡ್ಬೋದು ಮಗಳು ಲಡ್ಡು ಬಿಡ್ತಾನೆ ಇಲ್ಲ ರಚನೆಗೆ ತಿನ್ಸೋಕ್ಕೆ. ಅಷ್ಟು ತೀಟೆ ಮಾಡೋಳು. ಸ್ಕೂಲಿಗೆ ಟೈಮ್ ಆಯಿತು. ಆಗಲೇ ರೆಡಿಯಾಗಿ ನಿಂತಿದ್ದಾಳೆ ರಚನಾ ಸ್ಕೂಲಿಗೆ ಹೋಗೋಕ್ಕೆ. ಅವಳೊಬ್ಬಳೇ ಸ್ಕೂಲ್ಗೆ ಹೋಗ್ಬಿಟ್ರೆ ಇನ್ನು ಲಡ್ಡು ಅಷ್ಟೇ ಆಗ್ತಾಳೆ ಮನೇಲಿ. ಅವಳಿಗೆ ಬೇಜಾರು. ನನಗೆ ಕಾಟ ಕೊಡ್ತಿರ್ತಾಳೆ. ಮಕ್ಕಳನ್ನ ಹಿಡ್ಕೊಂಡು ಮಾಡೋದು ತುಂಬಾ ಕಷ್ಟ. ಲಂಚ್ ಬಾಕ್ಸ್ಗೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ. ಅವಳಿಗೆ ಕ್ಯಾರೆಟ್ ಅಂದರೆ ಇಷ್ಟ. ಹಾಗಾಗಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ. ಅವ್ಳಿಗೆ 1:30ಗೆಲ್ಲ ಸ್ಕೂಲ್ ಬಿಟ್ಬಿಡುತ್ತೆ. ಹಾಗಾಗಿ ಸ್ನ್ಯಾಕ್ಸ್ ಮಾತ್ರ ಹಾಕಬೇಕು. ಹಾಗಾಗಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ. ಈಗ ನೋಡಿ ರಚನಾ ಸ್ಕೂಲಿಗೆ ಹೊರಟಿದ್ದಾಳೆ. ಆಗಲೇ 10 o'clock ಆಗೋಯಿತು ಟೈಮು. ನನ್ನ ಗಾಡಿ ಇವತ್ತು ನಮ್ಮ ಮನೆಯವ್ರು ತಗೊಂಡೋಗಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದಾಳೆ ಇವತ್ತು ಸ್ಕೂಲ್ಗೆ. ಇಲ್ಲಾಂದರೆ ಎವ್ರಿಡೇ ಗಾಡೀಲೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನೋಡಿ ಹೊರಟಿದ್ದಾಳೆ. ಬಾಯ್ ರಚ್ಚು. ದೋಸೆ ಬೇಕಾ? ದೋಸೆ ಬೇಕಾ ನಿಂಗೆ? ದೋಸೆ ಬೇಕಾ? ದೋಸೆ ಬೇಕಂತೆ ಲಡ್ಡುಗೆ. ದೋಸೆ ಬೇಕಾ? ದೋಸೆ
ದೋಸೆ ದೋಸೆ ಬೇಕಾ? ಹಾಯ್ ಮಾಡ್ತೇನೆ ಕ್ಯಾಮ್ರಕ್ಕೆ. ಇನ್ನೊಂದ್ಸತಿ ಮಾಡು. ಮಕ್ಕಳನ್ನ ಹಿಡ್ಕೊಂಡು ತಿಂಡಿ ಮಾಡೋದು ಬಹಳ ಕಷ್ಟ. ಯಾಕಂದರೆ ನನಗೆ ಇಬ್ಬರು ಮಕ್ಕಳಾಗಿರೋದ್ರಿಂದ ತಿಂಡಿ ಮಾಡೋಕ್ಕೂ ಹಿಂಸೆ, ಎಲ್ಲದಕ್ಕೂ ಹಿಂಸೆ. ಮನೇಲಿ ಯಾರಾದರೂ ಇದ್ದರೆ ತುಂಬ ಹೆಲ್ಪ್ ಆಗೋದು. ಹಾಗಾಗಿ ಹೇಳೋದು ಮಕ್ಕಳು ಚಿಕ್ಕವಿದ್ದಾಗ ಅಜ್ಜಿ ತಾತ ಎಲ್ಲ ಇರಬೇಕು ಅಂತ. ನೋಡಿ ಫೈನಲಿ ನಮ್ಮ ಲಡ್ಡುಗೆ ಚಿಕ್ಕ ಮೋಟ ದೋಸೆ ರೆಡಿ ಆಯಿತು. ಎಲ್ಲ ಕಾಳು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ದೋಸೆ ಕದರ್ಬಿಟ್ಟು ಈ ಥರ, ಅದರಿಂದ ಮಕ್ಕಳಿಗೆಲ್ಲ ಆಹಾರ ಸಿಗುತ್ತೆ ಅಂತ. ರಚನಾ ಸ್ಕೂಲಿಗೆ ಹೋಗಿದ್ದಾಯಿತು. ನನ್ನ ಲಡ್ಡು ಈಗ ಮಲಗಿದ್ದಾಳೆ. ಇವಾಗ ನಮ್ಮ ಮನೆಯವರು ನನಗೆ ಸೀರೆ ತಂದುಕೊಟ್ಟಿದ್ದಾರೆ. ಅದು ಹೇಗಿದೆ ಅಂತ ತೋರಿಸ್ತೀನಿ. ಇದು ಸರ್ಪ್ರೈಸ್ ಆಗಿ ನನಗೆ ಅಂತ ಅವರೇ ಅಂಗಡಿಗೆ ಹೋಗ್ಬಿಟ್ಟು ಸೀರೆ ತಂದಿರೋದು. ಹೇಗಿದೆ ಅಂತ ತೋರಿಸ್ತೀನಿ. ನಾನು ಹೋದ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ ನಮ್ಮ ಮನೆಯವರು ನನಗೆ ಸೀರೆ ಕೊಡಿಸಿದ್ದಾರೆ ಅಂತ. ಆದರೆ ನಾನು ಆ ಸೀರೆನ ನಿಮಗೆ ತೋರಿಸಿರಲಿಲ್ಲ. ಇವತ್ತು ನಾನು ಆ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಇಷ್ಟ ನನಗೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ತೋರಿಸ್ತೀನಿ ನೋಡಿ. ಇದೇ ಸೀರೆ ನಮ್ಮ ಮನೆಯವ್ರು ಕೊಡ್ಸಿದ್ದು ನನಗೆ. ಚೆನ್ನಾಗಿದೆ. ನನಗೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಚೆನ್ನಾಗಿದೆ, ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ತುಂಬಾ ಖುಷಿ. ನಮ್ಮ ಮನೆಯವ್ರು ನನಗೆ ಏನಾದರೂ ಸರ್ಪ್ರೈಸ್ ಆಗಿ ಏನಾದ್ರು ಕೊಟ್ಟಿರೋದನ್ನು ಯಾವಾಗಲೂ ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಅದನ್ನು. ಥರ ಖುಷಿ ನೋಡಿ. ಗ್ರೀನ್ ಕಲರಲ್ಲಿದೆ. ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ. ಗ್ರೀನ್ ಕಲರಲ್ಲಿ ಬಾರ್ಡರು ಅಷ್ಟೇ ಬ್ಲೂ ಕಲರಲ್ಲಿ ಬಾರ್ಡ್ರು ಬಂದಿದೆ. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಸೀರೆ. ನಮ್ಮ ಮನೆಯವ್ರು ನನಗೆ ಕೊಡಿಸಿದ್ದು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.